ಹಲೋ ಮಕ್ಕಳೇ, ಹೇಗಿದ್ದೀರಿ ಎಲ್ಲರೂ? ಸೊ ನನ್ನ ಹೆಸರು ಆಕಾಶ್ ಅಂತ. ಸೊ ಎಲ್ರಿಗೂ ನಮಸ್ಕಾರ. ಸೊ ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನನ್ನ ಚಾನೆಲ್ ಹೆಸರೇನು ಅಂತ ನೀವು ಕೇಳ್ಬೋದು. ಸೊ ಚಾನೆಲ್ ಹೆಸರು ನ್ಯಾಚುರಲ್ ಫಿಲಾಸಫಿ ಅಂತ. ಯಾಕೆ ನಾನು ಈ ಹೆಸರನ್ನು ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಸೊ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಯಾಕೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಟಿಲ್ 19th ಸೆಂಚುರಿ ಗಂಟನು ಮಕ್ಕಳೇ, 19th ಸೆಂಚುರಿ ಬರೋ ಗಂಟನು ಈ ಫಿಸಿಕ್ಸ್ ಅನ್ನೋ ಸಬ್ಜೆಕ್ಟ್ನ ಯಾರು ಕೂಡ ಫಿಸಿಕ್ಸ್ ಅಂತ ಕರೀತಾ ಇರಲಿಲ್ಲ ಯೂಶ್ವಲಿ. ಸೊ ಇದನ್ನು ನ್ಯಾಚುರಲ್ ಫಿಲಾಸಫಿ ಅಂತ ಕರೀತಿದ್ರು ಈ ಸಬ್ಜೆಕ್ಟನ್ನು. ಸೊ ಆದ್ದರಿಂದ ಈ ನ್ಯಾಚುರಲ್ ಫಿಲಾಸಫಿ ಅನ್ನೋ ಹೆಸರು ಮೊದಲಿಂದನೇ ಫೇಮಸ್ ಅಂತ ಹೇಳಿದ್ರೆ, ಈ ಪ್ಯೂರ್ ಸೈನ್ಸ್ ಅಂತ ಏನು ಹೇಳ್ತೀವಿ, ಪ್ಯೂರ್ ಸೈನ್ಸನ್ನು ಯೂಶ್ವಲಿ ನ್ಯಾಚುರಲ್ ಫಿಲಾಸಫಿ ಅನ್ನೋ ಒಂದು ನೇಮ್ ಅಂಡರ್ನಲ್ಲೇ ಸ್ಟಡಿ ಮಾಡ್ತಾಯಿದ್ರು, ಎಲ್ಲರೂ ಕಲಿತಾಯಿದ್ರು. ಸೊ ಆದ್ದರಿಂದ ನನಗೆ ಆ ಹೆಸರು ತುಂಬ ಇಷ್ಟ, ನ್ಯಾಚುರಲ್ ಫಿಲಾಸಫಿ ಅಂತ. ಈ ಫಿಸಿಕ್ಸ್ ಅನ್ನೋ ಸಬ್ಜೆಕ್ಟ್ ಫಿಲಾಸಫಿಯಿಂದನೇ ಎಮರ್ಜ್ ಔಟ್ ಆಗಿರೋದ್ರಿಂದ, ಸೊ ಈ ಒಂದು ನ್ಯಾಚುರಲ್ ಫಿಲಾಸಫಿ ಅನ್ನೋ ಟರ್ಮ್ ಆಟೋಮೆಟಿಕಲಿ ಅರೈಸ್ ಆಗಿರ್ಬೋದು ಆ ಟೈಮ್ನಲ್ಲಿ ಮೇ ಬಿ. ಓಕೆನಾ? ಸೊ ಬಟ್ ಒಂದು ಈ ನ್ಯಾಚುರಲ್ ಫಿಲಾಸಫಿ ಸಬ್ಜೆಕ್ಟ್ ಅಂಡರ್ನಲ್ಲಿ ಬರೀ ಫಿಸಿಕ್ಸ್ ಮಾತ್ರ ಅಲ್ಲ, ಯಾವುದೆಲ್ಲ ನ್ಯಾಚುರಲ್ ಸೈನ್ಸ್ ಬರ್ತದೆ ಎಲ್ಲವನ್ನೂ ಸ್ಟಡಿ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಆದ್ದರಿಂದನೇ ನ್ಯೂಟನ್ ಕೂಡ ಅವನ ಬುಕ್ಕಿಗೆ ನ್ಯಾಚುರಲ್ ಫಿಲಾಸಫಿ ಅಂತಲೇ ಹೆಸರನ್ನು ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾನೆ. ಸೊ ಅಂತ ಹೇಳಿದ್ರೆ ಫಿಲಾಸಫಿಯಾ ನ್ಯಾಚುರಲೈಸ್ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಅಂತ ಅವನ ಬುಕ್ ಹೆಸರು ಅಲ್ವಾ? ಎಸ್, ಅದೇ ಒಂದು ಹೆಸರನ್ನು ಇಟ್ಬಿಟ್ಟು ಸೊ ಒಂದು ಬುಕ್ಕನ್ನು ಬರೀತಾನೆ ನ್ಯೂಟನ್, ಸರ್ ಐಸಾಕ್ ನ್ಯೂಟನ್. ಓಕೆ, ಸೊ ನಾನು ಕೂಡ ನನ್ನ ಚಾನಲ್ಗೆ ನ್ಯಾಚುರಲ್ ಫಿಲಾಸಫಿ ಅಂತಲೇ ಒಂದು ಹೆಸರನ್ನು ಇಟ್ಕೊಂಡಿದ್ದೀನಿ. ಓಕೆನಾ? ಎಸ್, ಸೊ ವೆಲ್ಕಮ್ ಟು ಮೈ ಚಾನೆಲ್. ಸೊ ಈ ಚಾನಲ್ನಲ್ಲಿ ನಾನು ಏನನ್ನ ಹೇಳಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ನಾನು ಈ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯುಗೆ ರಿಲೇಟ್ ಆಗಿರುವಂಥ ಆಲ್ಮೋಸ್ಟ್ ಈ ಕಾಂಪಿಟೇಟಿವ್ ಲೆವೆಲ್ ಸಿಲೆಬಸ್ಸನ್ನು ಟೀಚ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಬೋರ್ಡ್ ಲೆವೆಲ್ ಅಷ್ಟು ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಆಲ್ರೆಡಿ ನೀವು ಫೆಮಿಲಿಯರ್ ಆಗಿರ್ತೀರ ಅದರಲ್ಲಿ. ಸೊ ಕಾಂಪಿಟೇಟಿವ್ ಲೆವೆಲ್ಗೆ ಬೇಕಾದಂಥ ನಮ್ಮ ಫಿಸಿಕ್ಸ್ನಲ್ಲಿ ಬೇಕಾದಂಥ ಸೊ ಕೆಲವೊಂದು ಕಾನ್ಸೆಪ್ಟ್ಸ್ಗಳು, ಓಕೆ, NCERT ಮತ್ತು ಬಿಹೈಂಡ್ NCERT. ಸೊ ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಚಾಪ್ಟರ್ಗೂ ಒಂದಿಷ್ಟು ವೀಡಿಯೋಸ್ಗಳನ್ನು ಮಾಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ನಲ್ಲೂ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟು ಕವರ್ ಆಗೋ ಥರ ನೋಡ್ಕೊಳ್ತೀನಿ. ಓಕೆನಾ? ಎಸ್, ಸೊ ಬನ್ನಿ ಹಾಗಾದರೆ ಇನ್ನೇ ತಡ ಮಾಡೋದು, ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಸೊ ಮೊದಲಿಗೆ ನಾನು ಒಂದು ಇಂಟ್ರೊಡಕ್ಷನ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ, ಅಂದರೆ ಮೆಕ್ಯಾನಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇಂಟ್ರೊಡಕ್ಷನ್ ವಿಡಿಯೋ. ಯಾಕೆಂದರೆ ನಾನು ಫಸ್ಟ್ ಪಿ ಯು ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡ್ತಿರೋದ್ರಿಂದ, ಸೊ ಇಲ್ಲಿ ನಾವು ಫಸ್ಟ್ ಪಿ ಯು ಪಾರ್ಟ್ 1 ಬುಕ್ಕನ್ನು ಮೆಕ್ಯಾನಿಕ್ಸ್ ಕಾನ್ಸೆಪ್ಟ್ ಅಂಡರ್ನಲ್ಲೇ ಸ್ಟಡಿ ಮಾಡಬೇಕಾಗ್ತದೆ. ಓಕೆ, ಪಾರ್ಟ್ 1 ಬುಕ್ನಲ್ಲಿ ಬರೋದೆಲ್ಲವೂ ಮೆಕ್ಯಾನಿಕ್ಸ್ ಆಗಿರ್ತದೆ, ಹೌದಲ್ವಾ? ಎಸ್, ಸೊ ಅದರಿಂದ ಈ ಫಸ್ಟ್ ವಿಡಿಯೋನ ನಾನು ಬರೀ ಮೆಕ್ಯಾನಿಕ್ಸ್ ಕಾನ್ಸೆಪ್ಟಿಗೆ ಡೆಡಿಕೇಟ್ ಮಾಡ್ತಾ, ಅಂದರೆ ಆ ಒಂದು ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಎಸ್, ಸೊ ಈ ಮೆಕ್ಯಾನಿಕ್ಸಿಗೆ ಹೋಗೋಕ್ಕಿಂತ ಮುಂಚೆ ಮಕ್ಕಳೇ, ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಸೊ ಈ ಫಿಸಿಕ್ಸ್ ಅನ್ನೋ ಸಬ್ಜೆಕ್ಟನ್ನು ನ್ಯಾಚುರಲ್ ಫಿಲಾಸಫಿ ಅಂತ ಕರೀತಾ ಇದ್ರು ಮೊದಲು. ಅಂದರೆ ಆ ಒಂದು ಕಾನ್ಸೆಪ್ಟ್ ಅಥವಾ ಆ ಒಂದು ಸಬ್ಜೆಕ್ಟ್ ಅಂಡರ್ನಲ್ಲೇ ಏನೆಲ್ಲ ನ್ಯಾಚುರಲ್ ಫಿನಾಮಿನನ್ಸ್ ಬರುತ್ತೆ ಎಲ್ಲವನ್ನು ಸ್ಟಡಿ ಮಾಡ್ತಾಯಿದ್ರು. ಈವನ್ ಗೆಲಿಲಿಯೋ ಕೂಡ ಹಾಗೆ ಮಾಡಿದ್ದು, ನ್ಯೂಟನ್ ಕೂಡ ಹಾಗೆ ಮಾಡಿದ್ದು. ಓಕೆನಾ? ಸೊ ಆದ್ದರಿಂದನೇ ನಾನು ಹೇಳಿದೆ ಮಕ್ಕಳು, ನಿಮಗೆ ಫಸ್ಟ್ ಪಿ ಯು ಸಿನಲ್ಲಿ ಕಲಿಯುವಂಥ ಆಲ್ಮೋಸ್ಟ್ ನಾವು ಮೆಕ್ಯಾನಿಕ್ಸ್ ಏನು ನ್ಯೂಟನ್ನ ಕಾಂಟ್ರಿಬ್ಯೂಷನ್ ಮತ್ತು ಗೆಲಿಲಿಯೋ ಅವರ ಕಾಂಟ್ರಿಬ್ಯೂಷನ್ ಆಗಿರ್ತದೆ. ಓಕೆ, ಗೆಲಿಲಿಯೋ ಮತ್ತು ನ್ಯೂಟನ್ ಕಾಂಟ್ರಿಬ್ಯೂಷನ್ನೇ ಜಾಸ್ತಿ ಸ್ಟಡಿ ಮಾಡ್ತೀವಿ ನಾವಿಲ್ಲಿ ಫಸ್ಟ್ ಪಿ ಯುನಲ್ಲಿ. ಓಕೆನಾ? ಎಸ್, ಸೊ ಅಂದಮೇಲೆ ಈ ನ್ಯೂಟನ್ ಹೇಳಿದಂಥ ಫಿಸಿಕ್ಸ್ ಮತ್ತು ಗೆಲಿಲಿಯೋ ಹೇಳಿದಂಥ ಫಿಸಿಕ್ಸ್ ನಮಗಿಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಇವರಿಬ್ಬರೂ ಕೂಡ ಏನೆಲ್ಲ ಡಿಸ್ಕಸ್ ಮಾಡಿದರು, ಏನೆಲ್ಲ ಲಾಸ್ಗಳನ್ನ ಕೊಟ್ಟರು, ಥಿಯರಮ್ಸ್ಗಳನ್ನ ಕೊಟ್ಟರು, ಸೊ ಏನೆಲ್ಲ ಹೇಳಿದರು, ಇವೆಲ್ಲವನ್ನು ನಾವು ಈ ಮೊದಲ 3 ಚಾಪ್ಟರ್ನಲ್ಲೇ ಡಿಸ್ಕಸ್ ಮಾಡಿಬಿಡ್ತೀವಿ. ಸೊ ನಾನು ಈ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಅನ್ನೋ ಒಂದು ಚಾಪ್ಟರ್ ಏನಿದೆ ಅದನ್ನು ಸ್ಕಿಪ್ ಮಾಡ್ತೀನಿ ಮಕ್ಕಳು. ಯಾಕೆಂತ ಹೇಳಿದ್ರೆ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ನಲ್ಲಿ ಆಲ್ಮೋಸ್ಟ್ ನಮಗೆ ಈ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಕಾನ್ಸೆಪ್ಟ್ಸ್ಗಳು ಬಂದುಬಿಡ್ತದೆ ಅಲ್ಲಿ, ಅಂದರೆ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ಗಳು ಅಪಿಯರ್ ಆಗಿಬಿಡ್ತದೆ. ಸೊ ಆದ್ದರಿಂದ ಅದನ್ನು ಸ್ವಲ್ಪ ನಾನು ಲಾಸ್ಟಿಗೆ ಇಟ್ಕೊಳ್ತೀನಿ. ಸೊ ಮೊದಲಿಗೆ ನಾನು ಈ ಮೋಷನ್ ಇನ್ ಅ ಸ್ಟ್ರೈಟ್ ಲೈನಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಸಿಲೆಬಸ್ಸನ್ನು. ಓಕೆನಾ? ಎಸ್, ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಅ ಪ್ಲೇನ್ ಮತ್ತು ಲಾಸ್ ಆಫ್ ಮೋಷನ್ಗೆ ಬರ್ತೀನಿ. ಓಕೆನಾ? ಎಸ್, ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಈ ಪರ್ಟಿಕ್ಯುಲರ್ ಫಿಸಿಕ್ಸ್ ಅನ್ನೋ ಸಬ್ಜೆಕ್ಟ್ನ ನ್ಯಾಚುರಲ್ ಫಿಲಾಸಫಿ ಅಂತ ಕರೀತಾ ಇದ್ರು ಅಂತ. ಓಕೆನಾ? ಸೊ ಈ ನ್ಯೂಟನ್ ಏನೋ ಅವನ ಬುಕ್ಕನ್ನು ಬರೀತಾನೆ, ಅವನ ಫಸ್ಟ್ ಬುಕ್ ಏನು ಬುಕ್ ಬರೀತಾನೆ, ಅದರಲ್ಲಿ ಅವನು ಕೊಡೋಂಥ ಹೆಸರೇನು, ಫಿಲಾಸಫಿಯಾ ನ್ಯಾಚುರಲೈಸ್ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಅಂತ ಹೇಳ್ತಾನೆ ಅವನು, ಹೌದಾನೆ? ಎಸ್, ಸೊ ಈ ಒಂದು ಬುಕ್ಕನ್ನು ಅವನು ಲ್ಯಾಟಿನ್ ಲ್ಯಾಂಗ್ವೇಜ್ನಲ್ಲಿ ಬರೀತಾನೆ. ಯಾವ ಬುಕ್? ಫಿಲಾಸಫಿಯಾ ನ್ಯಾಚುರಲೈಸ್ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ. ಸೊ ಈ ಒರಿಜಿನಲ್ ಬುಕ್ ಲ್ಯಾಟಿನ್ ಲ್ಯಾಂಗ್ವೇಜ್ನಲ್ಲಿ ಇದೆ ಮಕ್ಕಳೇ.
ಸೊ ಲ್ಯಾಟಿನ್ ಲ್ಯಾಂಗ್ವೇಜ್ನಲ್ಲಿ ಬರೆದಂಥ ಬುಕ್. ಈ ಬುಕ್ಕನ್ನು ಬರೀಲಿಕ್ಕೆ ಸ್ವಲ್ಪ ಏನು ಎಂಕರೇಜನ್ನು ಮಾಡಿದ್ದು ಎಡ್ಮಂಡ್ ಆ್ಯಲಿ ಅಂತ ಒಬ್ಬ ನ್ಯೂಟನ್ನ ಫ್ರೆಂಡ್. ಓಕೆನಾ. ಸೊ ಎಡ್ಮಂಡ್ ಆ್ಯಲಿ ಬಗ್ಗೆ ನೀವು ಕೇಳಿರ್ತೀರಿ, ಹ್ಯಾಲಿಸ್ ಕಾಮೆಟ್ ಅಂತ ಹೇಳ್ತೀವಿ. ಪ್ರತಿ 72 ವರ್ಷಕ್ಕೊಂದ್ಸರಿ 72 ಇಯರ್ಸಿಗೆ ಒಂದ್ಸರಿ ಅರ್ತಿಗೆ ವಿಸಿಟ್ ಮಾಡುತ್ತಂತೆ. ಅಂದರೆ ಅರ್ಥದಲ್ಲಿರೋರಿಗೆ ಕಾಣಿಸ್ಕೊಡುತ್ತೆ ಅಂತ ಸ್ಕೈನಲ್ಲಿ. ಓಕೆನಾ. ಸೊ ಆ ಎಡ್ಮಂಡ್ ಆ್ಯಲಿ ಏನಿದ್ದಾರೆ, ಆ ಎಡ್ಮಂಡ್ ಆ್ಯಲಿ ನ್ಯೂಟನ್ಗೆ ಸ್ವಲ್ಪ ಪ್ರೆಷರೈಸ್ ಮಾಡ್ತಾನೆ. ಸೊ ಇಂಥದ್ದೊಂದು ಬುಕ್ಕನ್ನು ನೀನು ಬರೀಬೇಕು ಅಂತ. ಯಾಕೆಂತ ಹೇಳಿದ್ರೆ ನ್ಯೂಟನ್ ಮಾಡಿದಂಥ ಇನ್ವೆನ್ಷನ್ಸ್ಗಳು ಆ ಥರ ಇರ್ತವೆ. ಲಾಸ್ ಆಫ್ ಮೋಷನ್ ಆಗಿರ್ಬೋದು, ಗ್ರಾವಿಟಿ ಬಗ್ಗೆ ಅವನು ಮಾಡಿದಂಥ ಅಂದರೆ ಅವ್ನು ಕೊಟ್ಟಂಥ ಫಾರ್ಮುಲಾಸ್ಗಳಾಗಿರ್ಬೋದು. ಸೊ ಅವೆಲ್ಲವನ್ನು ಈ ಒಂದು ಬುಕ್ನಲ್ಲಿ ತರಲಿಕ್ಕೆ ಟ್ರೈ ಮಾಡು ಅಂತ ಯಾರು ಸಜೆಷನ್ ಕೊಡ್ತಾರೆ? ಎಡ್ಮಂಡ್ ಆ್ಯಲಿ ಸಜೆಷನ್ ಕೊಡ್ತಾನೆ. ಸೊ ಬೇಸ್ಡ್ ಆನ್ ಈ ಸಜೆಷನ್ ಸೊ ನ್ಯೂಟನ್ ಏನು ಮಾಡ್ತಾನೆ, ಒಂದು ಬುಕ್ಕನ್ನು ಬರೀತಾನೆ. ಸೊ ಬುಕ್ ಹೆಸರೇನು? ಫಿಲಾಸಫಿಯಾ ನ್ಯಾಚುರಲೈಸ್ ಪ್ರಿನ್ಸಿಪಿಯಾ ಮ್ಯಾಥಮ್ಯಾಟಿಕಾ ಅಂತ. ಸೊ ಈ ಬುಕ್ ಹೆಸರು. ಓಕೆನಾ. ಸೊ ಇದರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬಂದು ಮ್ಯಾಥಮ್ಯಾಟಿಕಲ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಫಿಲಾಸಫಿ. ಸೊ ಈ ಥರ ನಾವು ಇಂಗ್ಲೀಷ್ನಲ್ಲೇ ಬರ್ಕೊತೇವೆ. ಕ್ಲಿಯರ್ ಆಯ್ತಾ? ಎಸ್. ಸೊ ಮ್ಯಾಥಮ್ಯಾಟಿಕಲ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಫಿಲಾಸಫಿ ಇಲ್ಲೇ ಬಂದುಬಿಡ್ತು ಮಕ್ಕಳು. ಏನಂತ? ನ್ಯಾಚುರಲ್ ಫಿಲಾಸಫಿ ಅಂತ. ಓಕೆನಾ. ಸೊ ಯಾವಾಗ ಅದು ನ್ಯಾಚುರಲ್ ಫಿಲಾಸಫಿ ಅಂತ ಬಂತು, ಏನಂತ? ಅದು ಫಿಸಿಕ್ಸ್ ಅಂತಲೇ ಅರ್ಥ. ಅಂದರೆ 19th ಸೆಂಚುರಿ ಗಂಟನೂ ಕೂಡ ಫಿಸಿಕ್ಸನ್ನು ಏನಂತ ಕರಿತಿದ್ರು? ನ್ಯಾಚುರಲ್ ಫಿಲಾಸಫಿ ಅಂತಲೇ ನೇಮ್ ಮಾಡ್ತಾಯಿದ್ರು. ಅದಕ್ಕೊಂದು ಮ್ಯಾಥಮ್ಯಾಟಿಕ್ಸ್ ಅನ್ನೋ ಒಂದು ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನ್ಯಾಚುರಲ್ ಫಿಲಾಸಫಿಯನ್ನು ಬರೆದಂಥವ್ರು ಯಾರು? ಈ ಗೆಲಿಲಿಯೋ ಮತ್ತು ನ್ಯೂಟನ್. ಕ್ಲಿಯರ್ ಆಯ್ತಾ? ಸೊ ಗೆಲಿಲಿಯೋ ಅದನ್ನು ಸ್ಟಾರ್ಟ್ ಮಾಡ್ದ, ನ್ಯೂಟನ್ ಅದನ್ನು ಕಂಟಿನ್ಯೂ ಮಾಡ್ದ. ಸೊ ಅದಕ್ಕೆ ನ್ಯೂಟನ್ನ ಈ ಮೇಧಾವಿಗಳ ಹೆಗಲ ಮೇಲೆ ಕೂತ್ಕೊಂಡು ಜಗತ್ತನ್ನು ನೋಡಿದವನು ನ್ಯೂಟನ್ ಅಂತಲೂ ಹೇಳ್ತಾರೆ ಯೂಶ್ವಲಿ, ಅಲ್ವಾ? ಸೈಂಟಿಸ್ಟ್ ವಾಸ್ ಸಿಟ್ಟಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ಅ ಜೈಂಟ್ಸ್ ಅಂತ, ಅಲ್ವಾ? ಎಸ್. ಸೊ ಆದ್ದರಿಂದ ಈ ಮ್ಯಾಥಮ್ಯಾಟಿಕಲ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಫಿಲಾಸಫಿ ಅನ್ನೋ ಒಂದು ಕಾನ್ಸೆಪ್ಟನ್ನು, ಅಂದರೆ ಆ ಬುಕ್ಕನ್ನು ಫಸ್ಟ್ ತಂದಿದ್ದು ಯಾರು? ಸರ್ ಐಸಾಕ್ ನ್ಯೂಟನ್. ಸೊ 19th ಸೆಂಚುರಿ ಗಂಟನೂ ಫಿಸಿಕ್ಸನ್ನು ಏನಂತ ಕರಿತಾ ಇದ್ರು? ನ್ಯಾಚುರಲ್ ಫಿಲಾಸಫಿ ಅಂತಲೇ ಕರಿತಾ ಇದ್ರು. ಓಕೆನಾ. ಮೊದಲಿಗೆ ಈ ಬುಕ್ ಪಬ್ಲಿಷ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಮಕ್ಕಳೇ, ಸೊ ಈ ಬುಕ್ ಪಬ್ಲಿಷ್ ಆಯಿತು ಯಾವುದು? ಮ್ಯಾಥಮ್ಯಾಟಿಕಲ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಫಿಲಾಸಫಿ. ಯಾಕೆಂತ ಹೇಳಿದ್ರೆ ನ್ಯೂಟನ್ ಬಾರ್ನ್ ಆಗಿದ್ದು 1642. ಸೊ 1642ನಲ್ಲಿ ನ್ಯೂಟನ್ ಬಾರ್ನ್ ಆಯಿತು. ಸೊ 1687ನಲ್ಲಿ ಈ ಬುಕ್ಕನ್ನು ಬರೆದವನು ಪಬ್ಲಿಷನ್ನು ಮಾಡ್ತಾನೆ. ಓಕೆನಾ. ಎಸ್. ಸೊ ಆಲ್ಮೋಸ್ಟ್ ಇದೆಲ್ಲ 17th ಸೆಂಚುರಿಗೆ ಬರ್ತದೆ ಮಕ್ಕಳು. 17th ಸೆಂಚುರಿನಲ್ಲಿ ನಡೆಯುವಂಥದ್ದು. ಓಕೆ. ಎಸ್. 17th ಸೆಂಚುರಿನಲ್ಲಿ ಈ ನ್ಯೂಟನ್ ಯೂಸ್ ಮಾಡಿದಂಥ ವರ್ಡ್ ನೋಡಿ, ನ್ಯಾಚುರಲ್ ಫಿಲಾಸಫಿ ಅಂತಲೇ ಇದೆ. ಕ್ಲಿಯರ್? ಅವನ ಬುಕ್ನಲ್ಲೇ ಅದೇ ಥರ ತಂದಿದ್ದಾನೆ. ಸೊ ಈ ನ್ಯೂಟನ್ ಅನ್ನೋ ಒಬ್ಬ ಸೈಂಟಿಸ್ಟ್, ಅಂದರೆ ಮ್ಯಾಥಮೆಟಿಷಿಯನ್ ಆ್ಯಂಡ್ ಫಿಸಿಸಿಸ್ಟ್. ಸೊ ಈ ಪರ್ಟಿಕ್ಯುಲರ್ ಬುಕ್ ಒಳಗಡೆ ಏನೆಲ್ಲ ಡಿಸ್ಕಸ್ ಮಾಡಿದ್ದಾನೆ ಅನ್ನೋದನ್ನು ಆಲ್ಮೋಸ್ಟ್ ನೀವು ಫಸ್ಟ್ PU ನಲ್ಲೂ ಕಲಿತೀರಿ, ನೆಕ್ಸ್ಟ್ ಡಿಗ್ರಿಗೆ ಹೋದರೂ ಕಲಿತೀರಿ, ಆಲ್ಮೋಸ್ಟ್ ಮಾಸ್ಟರ್ ಡಿಗ್ರಿಗೆ ಹೋದರೂ ಕಲಿತೀರಿ. ಓಕೆನಾ. ಸೊ ಈ ಪರ್ಟಿಕ್ಯುಲರ್ ಬುಕ್ನಲ್ಲಿ ಅವನು ಡಿಸ್ಕಸ್ ಮಾಡಿರುವಂಥದ್ದು ಮೋಸ್ಟ್ ಆಫ್ ದ ಥಿಂಗ್ ಅವನು ಮ್ಯಾಥಮ್ಯಾಟಿಕಲ್ ಇನ್ವೆನ್ಷನ್ಸ್ ಏನಿದೆ, ಮ್ಯಾಥಮ್ಯಾಟಿಕ್ಸ್ನಲ್ಲಿ ಏನೆಲ್ಲ ಇನ್ವೆನ್ಷನ್ಸನ್ನು ಮಾಡಿದ್ದಾನೆ ಅವನು, ಅದ್ರ ಜೊತೆಗೆ ಈ ಫಿಸಿಕ್ಸ್ನಲ್ಲಿ ಏನೆಲ್ಲ ಇನ್ವೆನ್ಷನ್ ಮಾಡಿದ್ದಾನೆ. ಲೈಕ್ ಲಾಸ್ ಆಫ್ ಮೋಷನ್, ನೀವು 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಿ ಮಕ್ಕಳೇ. ಫಸ್ಟ್ ಲಾ ಆಫ್ ಮೋಷನ್ ನ್ಯೂಟನ್, ಸೆಕೆಂಡ್ ಲಾ ಆಫ್ ಮೋಷನ್ ನ್ಯೂಟನ್, ಥರ್ಡ್ ಲಾ ಆಫ್ ಮೋಷನ್. ಥರ್ಡ್ ಲಾ ಕಾಮನ್ ಪೀಪಲಿಗೆ ಕೂಡ ಗೊತ್ತೀಗ, ಅಲ್ವಾ? ಎಸ್. ಸೊ ಆ ಲಾಸ್ ಆಫ್ ಮೋಷನ್ ಬಗ್ಗೆ ಈ ಬುಕ್ನಲ್ಲಿ ಅವನು ತುಂಬ ಡಿಸ್ಕಸ್ ಮಾಡಿದ್ದಾನೆ. ನ್ಯೂಟನ್ ಬರೆದಿರೋದು ಇದೊಂದೇ ಬುಕ್ ಅಲ್ಲ, ಇನ್ನೊಂದು ಬುಕ್ಕನ್ನು ಬರ್ತಿದ್ದಾನೆ, ಆಪ್ಟಿಕ್ಸ್ ಅಂತ. ಸೊ ಯೂಶ್ವಲಿ ಈ ಥರ ಬರ್ತಿದ್ದಾನೆ, ಆಪ್ಟಿಕ್ಸ್ ಅಂತ. ನಾವು ಯೂಶ್ವಲಿ ಸಿ ಅಂತ ಬರಿತೀವಿ, ಆಪ್ಟಿಕ್ಸ್ ಅಂತ ಈ ಥರ ಬರಿತೀವಿ. ಸೊ ಅವನ ಬುಕ್ ಇರೋದು ಈ ಥರ ಆಪ್ಟಿಕ್ಸ್ ಅಂತ ಅವನು ಬರ್ಕೊಂಡಿದ್ದಾನೆ. ಓಕೆನಾ. ಎಸ್. ಸೊ ಇದು ಅವನು ಬರೆದಂಥ ಸೆಕೆಂಡ್ ಬುಕ್. ಓಕೆನಾ. ಬಟ್ ಸೆಕೆಂಡ್ ಬುಕ್ನಲ್ಲಿ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಈಗ. ಸೊ ಫಸ್ಟ್ ಬುಕ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ ನಾವು, ಮ್ಯಾಥಮ್ಯಾಟಿಕಲ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಫಿಲಾಸಫಿ. ಈ ಬುಕ್ನಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸನ್ನು ಮಾಡ್ತೀವಿ. ಓಕೆನಾ. ಎಸ್. ಸೊ ನಾನು ಹೇಳ್ದಂಗೆ ಮಕ್ಕಳೇ, ಈ ನ್ಯೂಟನ್ ಟೈಮ್ನಲ್ಲಿ ಮತ್ತು ಈ ಗೆಲಿಲಿಯೋ ಟೈಮ್ನಲ್ಲಿ ಮತ್ತು ಅವರಾದ್ಮೇಲೂ ಕೂಡ ಆಲ್ಮೋಸ್ಟ್ ಸಬ್ಜೆಕ್ಟನ್ನು ಏನಂತ ಕರೀತಿದ್ರು? ನ್ಯಾಚುರಲ್ ಫಿಲಾಸಫಿ ಅಂತಲೇ ಕರೀತಿದ್ರು. ಈ 19th ಸೆಂಚುರಿ ಆದಮೇಲೆ, ಆಫ್ಟರ್ 19th ಸೆಂಚುರಿ, ಸೊ ಮೇಲೆ ಏನಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು? ಫಿಸಿಕ್ಸ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ ಮ್ಯಾಥಮ್ಯಾಟಿಕಲ್ ಬ್ಯಾಕ್ ಬೋನ್ ಸಿಗ್ತಾ ಹೋಯಿತು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ. ಸೊ ಅದರಿಂದ ಇದು ಫಿಲಾಸಫಿಯಿಂದ ಸ್ವಲ್ಪ ಹೊರಗಡೆ ಬರ್ತಾ ಹೋಯಿತು. ಓಕೆನಾ. ಸೊ ಅಲ್ಲಿಂದ ಇದು ಫಿಸಿಕ್ಸ್ ಅಂತ ಒಂದು ನೇಮನ್ನು ತಗೊಳ್ತು. ಕ್ಲಿಯರ್ ಆಯ್ತಾ? ಎಸ್. ಫಿಸಿಕ್ಸ್ ನೇಮ್ ಕೂಡ ಡೈರೆಕ್ಟ್ ಬಂದಿದ್ದಲ್ಲ, ಫ್ಯೂಸಿಸ್ ಅನ್ನೋ ಒಂದು ಯಾವುದೋ ಗ್ರೀಕ್ ವರ್ಡಿಂದ ಬಂದಿರುವಂಥ ನೇಮ್ ಅದು ಕೂಡ. ಓಕೆನಾ. ಎಸ್. ನೇಚರ್ ಅಂತ ಹೇಳ್ತೀವಿ ಫ್ಯೂಸಿಸ್ ಅಂತ ಹೇಳಿದ್ರೆ. ಓಕೆನಾ. ಎಸ್. ಸೊ ಈ ಪರ್ಟಿಕ್ಯುಲರ್ ಏನು ಸಿಲೆಬಸ್ ಇದೆ ನಮ್ಮ ಫಸ್ಟ್ PU ಸಿಲೆಬಸ್, ಇದು ಮೋಷನ್ನಿನ ಸ್ಟ್ರೇಟ್ ಲೈನ್ ಇಂದ ಸ್ಟಾರ್ಟ್ ಆಗ್ತದೆ ಮಕ್ಕಳೇ. ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ ಬಿಡಿ ಅದು.
ಸೊ ಫಸ್ಟ್ ಚಾಪ್ಟರ್ ಬಂದು ಮೋಷನ್ ಇನ್ ಅ ಸ್ಟ್ರೇಟ್ ಲೈನಿಂದ ಸ್ಟಾರ್ಟ್ ಆಗ್ತದೆ, ಅಲ್ಲಿಂದ ಮೋಷನ್ ಇನ್ ಅ ಪ್ಲೇನ್, ಅದಾದಮೇಲೆ ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಪವರ್, ಹೀಗೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಓಕೆನಾ? ಎಸ್. ಸೊ ಇವಾಗ ನಾವು ಸ್ಟಾರ್ಟಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ 1 ಬುಕ್ನಲ್ಲಿ, ಫಸ್ಟ್ PUC ಪಾರ್ಟ್ 1 ಬುಕ್ನಲ್ಲಿ ನಾವು ಯೂಶ್ವಲಿ ಕಾನ್ಸಂಟ್ರೇಟ್ ಮಾಡುವಂಥದ್ದು ಈ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಅ ಪ್ಲೇನ್ ಮತ್ತು ಲಾಸ್ ಆಫ್ ಮೋಷನ್ ಅನ್ನೋ 3 ಸ್ಟಾರ್ಟಿಂಗ್ ಚಾಪ್ಟರ್ಸನ್ನು. ಯಾಕೆಂತ ಹೇಳಿದ್ರೆ ಈ 3 ಸ್ಟಾರ್ಟಿಂಗ್ ಚಾಪ್ಟರ್ಸಲ್ಲಿ ತುಂಬ ಬೇಸಿಕ್ಸ್ ಕಾನ್ಸೆಪ್ಟ್ ಇರ್ತದೆ. ಈ ಬೇಸಿಕ್ಸನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಫರ್ದರ್ ಬರುವಂಥ ಅಪ್ಕಮಿಂಗ್ ಚಾಪ್ಟರ್ಸನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದು. ಓಕೆನಾ? ಮೊದಲಿಗೆ ಈಗ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಅ ಪ್ಲೇನ್ ಮತ್ತು ಲಾಸ್ ಆಫ್ ಮೋಷನ್, ಈ 3 ಅರ್ಥ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ಒಂದು ಬ್ರ್ಯಾಂಚ್ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು, ಮೆಕ್ಯಾನಿಕ್ಸ್. ಓಕೆ, ಸೊ ನ್ಯೂಟನ್ ಹೇಳೋದೇನು, ಎಲ್ಲವನ್ನು ನಾನು ಮೆಕ್ಯಾನಿಕ್ಸ್ ಅಂಡರ್ನಲ್ಲಿ ತರ್ತೀನಿ ಅಂತ. ಓಕೆ, ಗೆಲಿಲಿಯೋ ಕೂಡ ಅದನ್ನು ಹೇಳ್ತಾನೆ. ಸೊ ಈ ಮೆಕ್ಯಾನಿಕ್ಸ್ ಅಂಡರ್ನಲ್ಲಿ ಅಥವಾ ಮೆಕ್ಯಾನಿಕ್ಸ್ನಲ್ಲಿ ನಾವು ಆ್ಯಕ್ಚುಲಿ ಏನು ಸ್ಟಡಿ ಮಾಡ್ತೀವಿ, ಈ ಮೆಕ್ಯಾನಿಕ್ಸ್ ಅನ್ನೋದು ನ್ಯಾಚುರಲ್ ಫಿಲಾಸಫಿದ ಒಂದು ಬ್ರ್ಯಾಂಚ್, ಅಂದರೆ ಇಟ್ ಇಸ್ ಅ ಬ್ರ್ಯಾಂಚ್ ಆಫ್ ಫಿಸಿಕ್ಸ್ನ ಒಂದು ಬ್ರ್ಯಾಂಚ್ ಇದೆ. ಓಕೆ, ಏನು ಸ್ಟಡಿ ಮಾಡ್ತೀವಿ ಇಲ್ಲಿ? ಮೆಕ್ಯಾನಿಕ್ಸ್ ಇಸ್ ದ ಬ್ರ್ಯಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಅ ಬಾಡೀಸ್ ವಿಚ್ ಆರ್ ಇನ್ ಮೋಷನ್ ಆ್ಯಂಡ್ ವಿಚ್ ಆರ್ ಅಟ್ ರೆಸ್ಟ್. ಅದು ರೆಸ್ಟಲ್ಲಾದರೂ ಇರಲಿ, ಮೋಷನ್ನಲ್ಲಾದರೂ ಇರಲಿ. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ಏನಂತ ಕರಿತೀವಿ ನಾವು? ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಓಕೆ, ಇಟ್ ಮೈ ಬಿ ಅಟ್ ರೆಸ್ಟ್, ಇಟ್ ಮೈ ಬಿ ಮೂವಿಂಗ್ ವಿತ್ ಸಮ್ ಸರ್ಟೆನ್ ಸ್ಪೀಡ್, ಏನಾದರೂ ಆಗಿರ್ಬೋದು. ಸೊ ಒಟ್ಟಿನಲ್ಲಿ ಆ ಬಾಡಿ ಬಗ್ಗೆ ಸ್ಟಡಿ ಮಾಡೋದು ಏನಾಗಿರ್ತದೆ? ಮೆಕ್ಯಾನಿಕ್ಸ್. ಇದೇ ಥರ ಫಿಸಿಕ್ಸ್ನಲ್ಲಿ ತುಂಬ ಬ್ರಾಂಚಸ್ ಇದೆ ಮಕ್ಕಳೇ. ಥರ್ಮಲ್ ಫಿಸಿಕ್ಸ್ ಅಂತ ಹೇಳ್ತೀವಿ, ಆಪ್ಟಿಕ್ಸ್ ಅಂತ ಹೇಳ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಹೇಳ್ತೀವಿ. ಸೊ ಎಲ್ಲವೂ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಫಿಸಿಕ್ಸ್. ಅದರಲ್ಲಿ ಫಸ್ಟ್ PUನಲ್ಲಿ ನೀವು ಕಲಿಯುವಂಥ ಮೇಜರ್ ಬ್ರಾಂಚ್ ಯಾವುದು? ಮೆಕ್ಯಾನಿಕ್ಸ್. ಸೊ ಮೆಕ್ಯಾನಿಕ್ಸ್ ಅಂದರೆ ಅರ್ಥ ಆಯಿತು ಮಕ್ಕಳು ಏನಂತ? ಇಟ್ಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಅ ಪಾರ್ಟಿಕಲ್ ಅಥವಾ ಬಾಡಿ ವಿಚ್ ಇಸ್ ಅಟ್ ರೆಸ್ಟ್ ಆರ್ ವಿಚ್ ಇಸ್ ಮೂವಿಂಗ್. ಆ ರೆಸ್ಟಲ್ಲಿ ಇದ್ದರೆ, ಮೂವಿಂಗಲ್ಲಿ ಇದ್ದರೆ, ಎರಡೂ ಕೇಸ್ನಲ್ಲೂ ನಾವು ಆ ಬಾಡಿ ಬಗ್ಗೆ ಸ್ಟಡಿ ಮಾಡುವಂಥ ಬ್ರ್ಯಾಂಚನ್ನು ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಸೊ ಎರಡೂ ಕೇಸ್ ಬಂತು ಮಕ್ಕಳು ಇಲ್ಲಿ. ಒಂದು ಬಾಡಿ ರೆಸ್ಟಲ್ಲಿದ್ದರೆ, ಇನ್ನೊಂದು ಬಾಡಿ ಮೂವ್ ಆಗ್ತಾ ಇದ್ರೆ. ಓಕೆ, ಸೊ ಬೇಸ್ಡ್ ಆನ್ ದ್ಯಾಟ್ ಈ ಮೆಕ್ಯಾನಿಕ್ಸನ್ನು ಫರ್ದರ್ ನಾವು ಕ್ಲಾಸಿಫೈ ಮಾಡ್ಕೊಳ್ತೀವಿ. ಓಕೆ, ಫರ್ದರ್ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ ಫಸ್ಟ್ ಬ್ರಾಂಚನ್ನು. ಸೆಕೆಂಡ್ ಬ್ರಾಂಚನ್ನು ಡೈನಾಮಿಕ್ಸ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಎಸ್. ಸ್ಟ್ಯಾಟಿಕ್ಸ್ ಅಂದ್ರೇನು, ಡೈನಾಮಿಕ್ಸ್ ಅಂದ್ರೇನು? ಸ್ಟ್ಯಾಟಿಕ್ಸ್ ಅಂದರೆ ಸಿಂಪಲ್. ಸ್ಟ್ಯಾಟಿಕ್ಸ್ ಇಸ್ ದ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್. ಏನು ಇದು? ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಬಾಡೀಸ್ ವಿಚ್ ಆರ್ ಎಟ್ ರೆಸ್ಟ್. ಕ್ಲಿಯರ್ ಆಯ್ತಾ? ಸೊ ಬಾಡೀಸ್ ರೆಸ್ಟಲ್ಲಿ ಇದ್ದರೆ ಸ್ಟಡಿ ಮಾಡುವಂಥ ಬ್ರಾಂಚನ್ನು ಏನಂತ ಕರಿತೀವಿ? ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಸ್ಟ್ಯಾಟಿಕ್ಸ್ ಯಾವ ಅಂಡರಲ್ಲಿ ಬರ್ತದೆ? ಮೆಕ್ಯಾನಿಕ್ಸ್. ನಾನು ಆಲ್ರೆಡಿ ಹೇಳಿದೆ, ಮೆಕ್ಯಾನಿಕ್ಸ್ ಅಂದರೆ ಬಾಡೀಸ್ ರೆಸ್ಟಲ್ಲಿ ಬೇಕಾದರೆ ಇರ್ಬೋದು, ಬಾಡೀಸ್ ಮೂವ್ ಬೇಕಾದರೂ ಆಗ್ಬೋದು. ಕ್ಲಿಯರಾ? ಎಸ್. ಸ್ಟ್ಯಾಟಿಕ್ಸ್ ಅಂದರೆ ಏನಾಯ್ತು ಈಗ? ಸ್ಟಡಿ ಆಫ್ ದ ಬಾಡೀಸ್ ವಿಚ್ ಆರ್ ಎಟ್ ರೆಸ್ಟ್. ನೆಕ್ಸ್ಟ್ ಡೈನಾಮಿಕ್ಸ್ ಅಂದರೆ ಏನು? ಡೈನಾಮಿಕ್ಸ್ ಇಸ್ ಆಲ್ಸೋ ದ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್. ಇದು ಕೂಡ ಮೆಕ್ಯಾನಿಕ್ಸ್ನ ಒಂದು ಬ್ರಾಂಚ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಮೋಷನ್ ಆಫ್ ದ ಬಾಡೀಸ್. ಇಲ್ಲಿ ಮೋಷನ್ ಆಫ್ ದ ಬಾಡೀಸನ್ನು ಸ್ಟಡಿ ಮಾಡಿದ್ರೆ ಮೂವ್ಮೆಂಟಲ್ಲಿರುವಂಥ ಬಾಡೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಇಲ್ಲಿ ರೆಸ್ಟ್ನಲ್ಲಿರುವಂಥ ಬಾಡೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಆಗ ಒಟ್ಟಾರೆಯಾಗಿ ಏನಾಯಿತು? ಬಾಡೀಸ್ ರೆಸ್ಟಲ್ಲಿರಲಿ, ಮೂವ್ ಆಗ್ತಾ ಇರಲಿ, ಅದ್ರ ಬಗ್ಗೆ ಸ್ಟಡಿ ಮಾಡುವಂಥ ಬ್ರಾಂಚನ್ನು ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ರೆಸ್ಟಲ್ಲೇ ಇದ್ದರೆ ಸ್ಟ್ಯಾಟಿಕ್ಸ್ ಅಂಡರ್ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ, ಮೂವ್ ಆಗ್ತಾ ಇದ್ದರೆ ಡೈನಾಮಿಕ್ಸ್ ಅನ್ನೋ ಒಂದು ಬ್ರಾಂಚ್ ಅಂಡರ್ ಸ್ಟಡಿ ಮಾಡ್ತಾ ಹೋಗ್ತೀವಿ. ಕ್ಲಿಯರ್ ಆಯ್ತಾ? ಎಸ್. ಸೊ ರೆಸ್ಟಲ್ಲಿದ್ದ ಮೇಲೆ ಕ್ಲಿಯರ್ ಮಕ್ಕಳೇ, ಬಾಡಿದು ಸ್ಪೀಡ್, ನೀವು ಸ್ಪೀಡ್ ವೆಲಾಸಿಟಿ ಎಲ್ಲ ಕಲ್ತಿದ್ದೀರಿ 9th ಸ್ಟ್ಯಾಂಡರ್ಡ್ನಲ್ಲಿ, ಮತ್ತೆ ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ ಇಲ್ಲಿ. ಓಕೆ, ಒಟ್ಟಿನಲ್ಲಿ ಬಾಡಿದು ಸ್ಪೀಡ್ ಏನಾಗ್ತದೆ? ಸ್ಟ್ಯಾಟಿಕ್ಸ್ ಅಂತ ಹೇಳಿದ್ರೆ ಬಾಡಿ ಸ್ಪೀಡ್ 0 ಇರ್ತದೆ. ಬಟ್ ಇಲ್ಲಿ ಬಾಡಿದು ಸ್ಪೀಡ್ 0 ಇರಲ್ಲ, ಮೂವ್ ಆಗ್ತಾ ಇರ್ತದೆ ಬಾಡಿ. ಓಕೆನಾ? ಎಸ್. ಡೈನಾಮಿಕ್ಸ್ ಅನ್ನೋ ಒಂದು ಬ್ರಾಂಚನ್ನು ಫರ್ದರ್ 2 ಬ್ರಾಂಚ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಯಾಕೆ ಅಂತ ಹೇಳ್ತೀನಿ. ಮೊದಲ ಬ್ರಾಂಚನ್ನು ನಾವು ಕೈನೆಮ್ಯಾಟಿಕ್ಸ್ ಅಂತ ಕರಿತೀವಿ. ಕೈನೆಮ್ಯಾಟಿಕ್ಸ್. ಓಕೆ, ಎರಡನೇ ಬ್ರಾಂಚನ್ನು ನಾವು ಕೈನೆಟಿಕ್ಸ್ ಅಂತ ಕರಿತೀವಿ. ಮೊದಲ ಬ್ರಾಂಚ್ ಕೈನೆಮ್ಯಾಟಿಕ್ಸ್, ಎರಡನೇ ಬ್ರಾಂಚ್ ಕೈನೆಟಿಕ್ಸ್. ಏನಿದು ಕೈನೆಮ್ಯಾಟಿಕ್ಸ್ ಅಂತ ಹೇಳಿದ್ರೆ? ಕೈನೆಮ್ಯಾಟಿಕ್ಸ್ ಇಸ್ ದ ಬ್ರಾಂಚ್ ಆಫ್ ಡೈನಾಮಿಕ್ಸ್. ಕೈನೆಟಿಕ್ಸ್ ಆಲ್ಸೋ ಬ್ರಾಂಚ್ ಆಫ್ ಡೈನಾಮಿಕ್ಸ್. ಬಟ್ ಎರಡಕ್ಕೂ ಒಂದು ಡಿಫ್ರೆನ್ಸ್ ಇದೆ. ದಿಸ್ ಇಸ್ ಅ ಬ್ರಾಂಚ್ ಆಫ್ ಡೈನಾಮಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಮೋಷನ್ ಆಫ್ ದ ಬಾಡೀಸ್ ವಿತೌಟ್ ಕನ್ಸಿಡರಿಂಗ್ ದ ಕಾಸ್ ಆಫ್ ದಟ್ ಮೋಷನ್. ಓಕೆನಾ? ಅಂದರೆ ಈ ಮೋಷನ್ ಯಾಕೆ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಕಾಸ್ ಏನು? ಸೊ ಫೋರ್ಸನ್ನು ಅಪ್ಲೈ ಮಾಡಿದ್ರೆ ಮೋಷನ್ ಪ್ರೊಡ್ಯೂಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ರೋಡ್. ಸೊ ಇಲ್ಲೊಂದು ಕಾರ್ ಇದೆ.
ಇದೊಂದು ಕಾರ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ಲಿಯರಾ? ಸೊ ಇಲ್ಲಿಂದ ನಾನು ಫೋರ್ಸನ್ನು ಅಪ್ಲೈ ಮಾಡಿ ಪುಷ್ ಮಾಡ್ತೀನಿ, ಅಂದರೆ ದೂಡ್ತೀನಿ ಕಾರನ್ನು. ಕಾರ್ ಏನಾಗ್ತದೆ, ಒಂದಷ್ಟು ಜನ ನಿಂತ್ಕೊಂಡು ಇಲ್ಲಿ ಪುಷ್ ಮಾಡಿದ್ರೆ ಕಾರ್ ಮುಂದಕ್ಕೆ ಮೂವ್ ಆಗ್ತದೆ. ಇಟ್ ಮೂವ್ಸ್ ಇನ್ ಅ ಫಾರ್ವರ್ಡ್ ಡೈರೆಕ್ಷನ್. ಕರೆಕ್ಟಾ? ಸೊ ಫಾರ್ವರ್ಡ್ ಡೈರೆಕ್ಷನಲ್ಲಿ ವೆಹಿಕಲ್ ಮೂವ್ ಆಗಬೇಕು ಅಂತ ಹೇಳಿದ್ರೆ ಫೋರ್ಸ್ ಇಸ್ ನೆಸಸರಿ. ಬಟ್ ಇಲ್ಲೇನು ಹೇಳ್ತಾ ಇರೋದು, ಕೈನೆಮ್ಯಾಟಿಕ್ಸ್ ಅಂತ ಹೇಳಿದ್ರೆ ಕಾರ್ ಮೂವ್ ಆಗ್ತಿದೆ ಅಲ್ಲ, ಆ ಮೂವ್ ಆಗ್ತಿರೋದನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಯಾಕೆ ಮೂವ್ ಆಗ್ತಾ ಇದೆ ಕಾರ್ ಬೇಡ. ಕಾಸ್ ಆಫ್ ದಟ್ ಮೋಷನ್ ಡೋಂಟ್ ಗೋ ಟು ಕನ್ಸಿಡರ್, ಓನ್ಲಿ ಕನ್ಸಿಡರ್ ದ ಮೋಷನ್. ಕ್ಲಿಯರ್ ಆಯ್ತಾ? ಸೊ ಕೈನೆಮ್ಯಾಟಿಕ್ಸ್ ಇಸ್ ದ ಬ್ರಾಂಚ್ ಆಫ್ ಡೈನಾಮಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಮೋಷನ್ ಆಫ್ ದ ಬಾಡೀಸ್ ವಿತೌಟ್ ಕನ್ಸಿಡರಿಂಗ್ ದ ಕಾಸ್ ಫಾರ್ ದ ಮೋಷನ್. ಸೊ ಈ ಕಾಸ್ ಅನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೇಬಾರ್ದು. ಈ ಫೋರ್ಸ್ ಇಂದನೇ ಮೂವ್ಮೆಂಟ್ ಆಗ್ತಾ ಇದೆ, ಆಗ ಈ ಫೋರ್ಸ್ ಅನ್ನು ಕನ್ಸಿಡರ್ ಮಾಡ್ಕೊಳ್ಬೇಡ, ಕಾಸ್ ಬೇಡ ಇಲ್ಲಿ. ಓಕೆನಾ? ಇಫೆಕ್ಟ್ ಅನ್ನು ಮಾತ್ರ ಸ್ಟಡಿ ಮಾಡು. ಓಕೆ, ಸೊ ಆ ಬ್ರಾಂಚ್ ಅನ್ನು ನಾವೇನಂತ ಕರಿತೀವಿ, ಕೈನೆಮ್ಯಾಟಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂಥ ಬ್ರಾಂಚ್ ಯಾವುದು ಮಕ್ಕಳೇ? ಕೈನೆಟಿಕ್ಸ್. ಕೈನೆಟಿಕ್ಸ್ is also the branch of dynamics which deals with the study of motion of the bodies by considering the cause of that motion. ಸೊ ಇಲ್ಲಿ ಮೋಷನ್ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ, ಹೌದು, ಕೈನೆಟಿಕ್ಸ್ನಲ್ಲಿ. ಬಟ್ ಅಲ್ಲಿ ಮೋಷನ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಕಾಸ್ ಅನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಸ್ಟಡಿ ಮಾಡ್ತೀವಿ. ಓಕೆನಾ? ಸೊ ಆಗ ಅಲ್ಲೇ ಫೋರ್ಸ್ ಅನ್ನೋ ಕಾನ್ಸೆಪ್ಟ್ ಅಪಿಯರ್ ಆಗುವಂಥದ್ದು. ಆಗ ಇದರಿಂದ ಒಂದು ಕ್ಲಾರಿಟಿ ಸಿಕ್ತು, ಕೈನೆಮ್ಯಾಟಿಕ್ಸ್ನಲ್ಲಿ ಕಾಸ್ ಬೇಡ, ಕೈನೆಟಿಕ್ಸ್ನಲ್ಲಿ ಕಾಸ್ ಫಾರ್ ದ ಮೋಷನ್ ಬೇಕು. ಆಗ ಫೋರ್ಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಬರೋದೇ ಇಲ್ಲ, ಬಟ್ ಇಲ್ಲಿ ಅಪಿಯರ್ ಆಗ್ತದೆ. ಕೈನೆಟಿಕ್ಸ್ನಲ್ಲಿ ಫೋರ್ಸ್ ಅನ್ನೋ ಕಾನ್ಸೆಪ್ಟ್ ಅಪಿಯರ್ ಆಗ್ತದೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಕಾಸ್ ಅನ್ನು ಕನ್ಸಿಡರ್ ಮಾಡ್ಕೊಳ್ದೆ ಕಲಿಯೋದು ಕೈನೆಟಿಕ್ಸ್, ಕಾಸ್ ಅನ್ನು ಕನ್ಸಿಡರ್ ಮಾಡಿಕೊಂಡು ಕಲಿಯೋದು ಕೈನೆಟಿಕ್ಸ್. ಓಕೆನಾ? ಕಾಸ್ ಅನ್ನು ಕನ್ಸಿಡರ್ ಮಾಡ್ಕೊಳ್ದೆ ಕಲಿಯೋದು ಕೈನೆಮ್ಯಾಟಿಕ್ಸ್. ಸೊ ಕಾಸ್ ಅನ್ನು ಕನ್ಸಿಡರ್ ಮಾಡ್ಕೊಂಡು ಕಲಿಯೋದು ಕೈನೆಟಿಕ್ಸ್. ಕ್ಲಿಯರ್? ಓಕೆ, ಇಲ್ಲೇ ಬರ್ತೀವಿ ಮಕ್ಕಳೇ. ಸೊ ಸ್ಟ್ಯಾಟಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸ್ಟ್ಯಾಟಿಕ್ಸ್ it is a branch of mechanics which deals with the study of bodies at rest. ಮಕ್ಕಳೇ, ಈ ಸ್ಟ್ಯಾಟಿಕ್ಸ್ ಅನ್ನೋ ಒಂದು ಬ್ರಾಂಚ್ನಲ್ಲಿ ನಾವು ಬಾಡೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಬಟ್ ರೆಸ್ಟಲ್ಲಿ ಇರೋ ಬಾಡೀಸ್ ರೆಸ್ಟಲ್ಲಿದೆ ಅಂತಂದರೆ ಬಾಡಿ ಮೇಲೆ ಯಾವ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇಲ್ಲ ಅಂತಲ್ಲ, ಫೋರ್ಸಸ್ಗಳು ಆ್ಯಕ್ಟ್ ಮಾಡ್ತಾ ಇರ್ತದೆ ಬಾಡಿ ಮೇಲೆ. ಓಕೆನಾ? ಬಟ್ ಟೋಟಲ್ ಫೋರ್ಸನ್ನು ಕನ್ಸಿಡರ್ ಮಾಡಿಕೊಂಡಾಗ ಟೋಟಲ್ ಫೋರ್ಸು 0 ಬರುತ್ತೆ. ಆಗ ಬಾಡಿ ಯಾವ ಸ್ಟೇಟಲ್ಲಿ ಇರ್ತದೆ? ರೆಸ್ಟ್ ಸ್ಟೇಟ್ನಲ್ಲಿ ಇರ್ತದೆ. ಓಕೆನಾ? ಇಲ್ಲಿ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಏನಾಗಿದೆ? 0 ಆಗಿದೆ. ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಸಮಿಷನ್ ಅಂತ ತಗೋತೀನಿ, 0 ಆಗಿದೆ. ಸೊ ಆದ್ರಿಂದನೇ ಬಾಡಿ ಯಾವ ಸ್ಟೇಟ್ನಲ್ಲಿದೆ? ರೆಸ್ಟ್ ಸ್ಟೇಟ್ನಲ್ಲಿ ಇದೆ. ಕ್ಲಿಯರಾ? ಇದನ್ನು ನಾವು ಈಕ್ವಿಲಿಬ್ರಿಯಂ ಸ್ಟೇಟ್ ಅಂತಲೂ ಕರಿತೀವಿ. ಓಕೆ, ಎಸ್. ಸೊ ಇದನ್ನು ಕೈನೆಟಿಕ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಇದನ್ನೆಲ್ಲ ನಾನು ತರ್ತೀನಿ ನಾನು. ಓಕೆನಾ? ಆಗ ಸ್ಟ್ಯಾಟಿಕ್ಸ್ ಅಂತ ಹೇಳಿದ್ರೆ ಬಾಡೀಸ್ ರೆಸ್ಟಲ್ಲಿ ಇರ್ತದೆ. ಬಾಡೀಸ್ ರೆಸ್ಟಲ್ಲಿ ಇದೆ ಅಂತ ಹೇಳಿದ್ರೆ ಅದರ ಮೇಲೆ ಯಾವ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇಲ್ಲ ಅಂತಲ್ಲ, ಫೋರ್ಸಸ್ಗಳು ಆ್ಯಕ್ಟ್ ಮಾಡ್ತಾ ಇದೆ ಬಾಡಿ ಮೇಲೆ. ಬಟ್ ಎಲ್ಲ ಫೋರ್ಸಸ್ಸನ್ನು ಆ್ಯಡ್ ಮಾಡಿದಾಗ ನನಗೆ ಏನು ಸಿಗ್ತದೆ? ಫೈನಲ್ ರಿಸಲ್ಟ್ 0 ಸಿಗುತ್ತೆ. ಕ್ಲಿಯರ್? ಸೊ ಆದ್ರಿಂದನೇ ಆ ಬ್ರಾಂಚ್ನಲ್ಲಿ ನಾವು ಬಾಡೀಸನ್ನು ರೆಸ್ಟ್ ಸ್ಟೇಟ್ನಲ್ಲಿ ಇಟ್ಕೊಂಡು ಸ್ಟಡಿ ಮಾಡ್ತೀವಿ. ಯಾಕೆಂದರೆ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಈಸ್ ಈಕ್ವಲ್ ಟು 0, ಅಂದರೆ ಈಕ್ವಿಲಿಬ್ರಿಯಂ ಸಿಚುವೇಶನ್ ಅಂತ ಅರ್ಥ. ಓಕೆನಾ? ಎಸ್. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಬಾಡೀಸ್ ರೆಸ್ಟಲ್ಲಿದೆ ಅಂದ ತಕ್ಷಣ ಈ ಬ್ರಾಂಚ್ನಲ್ಲಿ ಅದರ ಮೇಲೆ ಫೋರ್ಸ್ ಅಪ್ಲೈ ಆಗ್ತಾ ಇಲ್ಲ ಅಂತ ಅಲ್ಲ, ಅಪ್ಲೈ ಆಗ್ತಾ ಇರ್ತದೆ ಫೋರ್ಸ್. ಬಟ್ ಆ್ಯಕ್ಟ್ ಮಾಡ್ತಾರೋ ಎಲ್ಲ ಫೋರ್ಸ್ಗಳನ್ನು ತೊಗೊಂಡು ಆ್ಯಡ್ ಮಾಡಿದ್ರೆ, ಬಾಡಿ ಮೇಲೆ ಆ್ಯಕ್ಟ್ ಆಗ್ತಾರೆ ಎಲ್ಲ ಫೋರ್ಸ್ ತೊಗೊಂಡು ಆ್ಯಡ್ ಮಾಡಿದ್ರೆ ಏನು ಸಿಗ್ತದೆ? ರಿಸಲ್ಟ್ 0 ರಿಸಲ್ಟ್ ಸಿಗ್ತದೆ. ಅದಕ್ಕೆ ಬಾಡಿ ಯಾವ ಸ್ಟೇಟಲ್ಲಿ ಇರ್ತದೆ? ರೆಸ್ಟ್ ಸ್ಟೇಟ್ನಲ್ಲಿ ಇರ್ತದೆ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಡೈನಾಮಿಕ್ಸ್. ಡೈನಾಮಿಕ್ಸ್ ಅಂದ್ರೆ ಏನು? ಇಟ್ ಈಸ್ ಅ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ which deals with the study of bodies which are in
ಮೋಷನ್ ಅಂದರೆ ಮೂವ್ ಆಗ್ತಾ ಇರ್ಬೇಕು ಬಾಡಿ. ನೋಡಿ ಮಕ್ಕಳೇ, ಬಾಡೀಸ್ ವಿಚ್ ಆರ್ ಇನ್ ಮೋಷನ್ ಅಂತ ಬಂದಾಗ ಇಲ್ಲಿ ಎರಡು ಕೇಸಸ್ಗಳು ಮತ್ತೆ ಬರ್ತದೆ. ಬಾಡಿ ಮೂವ್ ಆಗಲಿಕ್ಕೆ ರೀಸನ್ ಕನ್ಸಿಡರ್ ಮಾಡ್ಕೊಳ್ಬೇಕಾ, ಬಾಡಿ ಮೂವ್ ಆಗ್ತಿರೋದಕ್ಕೆ ರೀಸನ್ ಕನ್ಸಿಡರ್ ಮಾಡ್ಕೋಬಾರ್ದ. ಕನ್ಸಿಡರ್ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರೆ ಕೈನಮ್ಯಾಟಿಕ್ಸ್ ಬರ್ತದೆ. ಬಾಡಿ ಯಾಕೆ ಮೂವ್ ಆಗ್ತಾ ಇದೆ ಆ ರೀಸನನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿ ಕೈನೆಟಿಕ್ಸ್ ಬರ್ತದೆ. ಓಕೆನಾ? ಎಸ್. ಸೊ ಈಗ ನಾವು ಕೈನಮ್ಯಾಟಿಕ್ಸ್ ಮತ್ತು ಕೈನೆಟಿಕ್ಸನ್ನು ಏನು ಮಾಡುವ, ಡಿಫೈನ್ ಮಾಡ್ಕೊಳ್ಳುವ. ಸೊ ಸ್ಟ್ಯಾಟಿಕ್ಸ್ ಮತ್ತು ಡೈನಾಮಿಕ್ಸ್ ಏನು ಡೆಫಿನೇಷನ್ಸ್ ಇದು, ಇಟ್ಸ್ ಅ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ ಅಂತನಾದರೂ ಹೇಳ್ಬೋದು ಮಕ್ಕಳು, ಬ್ರಾಂಚ್ ಆಫ್ ಫಿಸಿಕ್ಸ್ ಅಂತನಾದರೂ ಹೇಳ್ಕೊಳ್ಬೋದು, ನೋ ಪ್ರಾಬ್ಲಮ್. ಓಕೆನಾ? ಎಸ್. ಸೊ ಇದಿಷ್ಟು ಸ್ಟ್ಯಾಟಿಕ್ಸ್ ಮತ್ತು ಡೈನಾಮಿಕ್ಸ್ ಇದು. ಈಗ ಡೈನಾಮಿಕ್ಸನ್ನು ಫರ್ದರ್ ಕ್ಲಾಸಿಫೈ ಮಾಡಿಕೊಂಡು ಕೈನಮ್ಯಾಟಿಕ್ಸ್ ಮತ್ತು ಕೈನೆಟಿಕ್ಸ್ ಡೆಫಿನೇಷನನ್ನು ಏನು ಬರ್ಕೊಂಡು ಹೋಗುವ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಸೈಡ್ ಹೆಡಿಂಗ್ ಏನು, ಕೈನಮ್ಯಾಟಿಕ್ಸ್. ನೆಕ್ಸ್ಟ್ ಬ್ರಾಂಚ್ ಕೈನಮ್ಯಾಟಿಕ್ಸ್. ಓಕೆ. ಸೊ ಏನೇ ಕೈನಮ್ಯಾಟಿಕ್ಸ್ ಅಂದರೆ, ಇಟ್ ಈಸ್ ಅ ಬ್ರಾಂಚ್ ಆಫ್ dynamics which deals with the study of motion of a bodies without considering cause of the motion. ಕ್ಲಿಯರ್? ಸೊ ಇದನ್ನು ನಾವು ಕೈನಮ್ಯಾಟಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಮಕ್ಕಳೇ ಕೈನೆಟಿಕ್ಸ್. ಇಟ್ ಈಸ್ a branch of dynamics ಅಂತನಾದರೂ ಬರೀಬೋದು, ಫಿಸಿಕ್ಸ್ ಅಂತನಾದರೂ ಬರ್ಕೊಳ್ಳೋದು. ಬ್ರಾಂಚ್ ಆಫ್ ಫಿಸಿಕ್ಸ್ ಅಂತ ಬರೋದು ಸೇಮ್, ಕರೆಕ್ಟ್ ಆಯ್ತು. ಡೈನಾಮಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಮೋಷನ್ ಆಫ್ ಅ ಬಾಡೀಸ್ by considering the cause for the motion ಅಥವಾ cause of the motion. ಸೊ ಈ ಥರ ನಾವು ಈ ಕೈನೆಟಿಕ್ಸನ್ನು ಡಿಫೈನ್ ಮಾಡ್ಕೊಳ್ತೀವಿ. ಸೊ ಇದೆರಡು ಆಯಿತು ಮಕ್ಕಳೇ, ಕೈನಮ್ಯಾಟಿಕ್ಸ್ ಮತ್ತು ಕೈನೆಟಿಕ್ಸ್ ಡೆಫಿನೇಷನ್. ಓಕೆ. ಸೊ ಇವಾಗ ಕೈನಮ್ಯಾಟಿಕ್ಸ್ನಲ್ಲಿ ಯಾವುದೆಲ್ಲ ಚಾಪ್ಟರ್ಸನ್ನು ನಾವು ಸ್ಟಡಿ ಮಾಡ್ತೀವಿ, ಕೈನೆಟಿಕ್ಸ್ನಲ್ಲಿ ಯಾವುದೆಲ್ಲ ಚಾಪ್ಟರ್ಸನ್ನು ಸ್ಟಡಿ ಮಾಡ್ತೀವಿ. ಓಕೆನಾ? ಎಸ್. ಸೊ ಯೂಶ್ವಲಿ ಮಕ್ಕಳೇ ನಾವು ಜಾಸ್ತಿ ಫೋಕಸ್ ಮಾಡೋದು ಇದೆರಡರನ್ನೇ. ಈಗ ಡೈನಾಮಿಕ್ಸನ್ನೇ ಜಾಸ್ತಿ ಫೋಕಸ್ ಮಾಡ್ಕೊಳ್ಳೋದು. ಯಾಕೆಂತ ಹೇಳಿದ್ರೆ ಸ್ಟ್ಯಾಟಿಕ್ಸ್ ಅನ್ನೋ ಒಂದು ಕೇಸ್ ಇದ್ರೊಳಗಡೆ ಬಂದುಬಿಡ್ತದೆ. ಅದು ಯಾಕೆಂತ ಹೇಳಿದ್ರೆ ನ್ಯೂಟನ್ ಲಾ ಅನ್ನು ಬರಿಬೇಕಾದ್ರೆ ನಮಗೆ ಅರ್ಥ ಆಗ್ತದೆ, ಫಸ್ಟ್ ಲಾ ಅನ್ನು ಬರಿಬೇಕಾದ್ರೆ ಈ ಕೇಸ್ ಅಲ್ಲೇ ಬಂದುಬಿಡ್ತದೆ, ಸ್ಟ್ಯಾಟಿಕ್ ಕೇಸ್. ಓಕೆನಾ? ಎಸ್. ಸೊ ಆ್ಯಸ್ ಲಾಸ್ ಆಫ್ ಮೋಷನ್ ಸ್ಟಾರ್ಟ್ ಮಾಡೋತ್ತಿಗೆ ಈ ಸ್ಟ್ಯಾಟಿಕ್ಸ್ ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಏನು ಡೀಟೇಲ್ ಆಗಿ ಅರ್ಥ ಆಗ್ತದೆ. ಓಕೆ. ಫಸ್ಟ್ ಆಫ್ ಆಲ್ ನಾವು ಇದೆರಡನ್ನು ಮಾತ್ರ ಫೋಕಸ್ ಮಾಡುವ, ಕೈನಮ್ಯಾಟಿಕ್ಸ್ ಮತ್ತು ಕೈನೆಟಿಕ್ಸನ್ನು ಫೋಕಸ್ ಮಾಡೋಣ. ಕೈನಮ್ಯಾಟಿಕ್ಸ್ ಅಂಡರ್ನಲ್ಲಿ ಯಾವುದೆಲ್ಲ ಚಾಪ್ಟರ್ ಬರ್ತದೆ, ಕೈನೆಟಿಕ್ಸ್ ಅಂಡರ್ನಲ್ಲಿ ಏನೆಲ್ಲ ಚಾಪ್ಟರ್ ಬರ್ತದೆ. ಓಕೆನಾ? ಸೊ ಇದನ್ನು ಡ್ರಾಪ್ ಮಾಡ್ತೀನಿ, ಪಾಸ್ ಮಾಡ್ಕೊಂಡು ನೋಟ್ಸ್ ಬರ್ಕೊಳ್ಳಿ ಮಕ್ಕಳೇ. ಓಕೆ. ಎಸ್. ಎಸ್. ಈಗ ಕೈನಮ್ಯಾಟಿಕ್ಸ್ನಲ್ಲಿ ಏನೆಲ್ಲ ಚಾಪ್ಟರ್ಸ್ ಬರ್ತದೆ. ಫಸ್ಟ್ ಬರುವಂಥ ಚಾಪ್ಟರ್ ಕೈನಮ್ಯಾಟಿಕ್ಸ್ ಅಂಡರ್ನಲ್ಲಿ ಕೈನಮ್ಯಾಟಿಕ್ಸ್. ಓಕೆ. ಫಸ್ಟ್ ಚಾಪ್ಟರ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಅಂತ ನೋಡಿ, ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಸೆಕೆಂಡ್ ಚಾಪ್ಟರ್ ಇಲ್ಲಿ ಬರುವಂಥದ್ದು ಮೋಷನ್ ಇನ್ ಅ ಪ್ಲೇನ್, ಮೋಷನ್ ಇನ್ ಅ ಪ್ಲೇನ್. ಓಕೆ. ಸೊ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ನಲ್ಲಿ 1 ಡೈಮೆನ್ಷನ್ ಮೋಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ ಮಕ್ಕಳು. ಇದನ್ನು 1D ಮೋಷನ್ ಅಂತಲೂ ಕರೀತಾರೆ, 1 ಡೈಮೆನ್ಷನಲ್ ಮೋಷನ್ ಅಥವಾ ಮೋಷನ್ ಇನ್ 1 ಡೈಮೆನ್ಷನ್ ಅಂತಲೂ ಹೇಳ್ತಾರೆ. ಸೊ ಮೋಷನ್ ಇನ್ ಅ ಪ್ಲೇನನ್ನು 2D ಮೋಷನ್ ಅಂತಲೂ ಕರೀತಾರೆ, ಮೋಷನ್ ಇನ್ 2 ಡೈಮೆನ್ಷನ್. ಓಕೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಮಕ್ಕಳೇ, ಮೋಷನ್ ಇನ್ ಅ ಸ್ಪೇಸ್ ಅಂತ, 3D ಮೋಷನ್ ಅಂತ ಹೇಳ್ತೀವಿ ಅದನ್ನು. ಸೊ ಯೂಶ್ವಲಿ ಅದನ್ನು ಇನ್ ಜನರಲ್ ಡಿಸ್ಕಸ್ ಮಾಡೋದಿಲ್ಲ, ಇದೆರಡಕ್ಕೆ ನಾವು ಸ್ಟಿಕ್ ಆನ್ ಆಗ್ತೀವಿ.
ಸೊ ಕೈನಮ್ಯಾಟಿಕ್ಸ್ನಲ್ಲಿ ಬರುವಂಥದ್ದು ಮಕ್ಕಳೇ 2 ಚಾಪ್ಟರ್, ಮೋಷನ್ ಇನ್ ಸ್ಟ್ರೈಟ್ ಲೈನ್ ಮತ್ತು ಇನ್ನೊಂದು ಮೋಷನ್ ಇನ್ ಪ್ಲೇನ್. ಸೊ ಈ ಫಸ್ಟ್ ಚಾಪ್ಟರ್ನ 1 ಡೈಮೆನ್ಷನಲ್ ಮೋಷನ್, ಸೆಕೆಂಡ್ ಚಾಪ್ಟರ್ನ 2 ಡೈಮೆನ್ಷನಲ್ ಮೋಷನ್ ಅಂತಾರೆ. ಇನ್ನೊಂದು ಹೆಸರಿದೆ ಮಕ್ಕಳೇ ಈ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅನ್ನೋ ಒಂದು ಚಾಪ್ಟರ್ಗೆ ಇನ್ನೊಂದು ಹೆಸರಿದೆ, ಕೈನಮ್ಯಾಟಿಕ್ಸ್ 1 ಅಂತ ಕರೀತಾರೆ ಇದನ್ನು. ಏನು? ಕೈನಮ್ಯಾಟಿಕ್ಸ್ 1 ಅಂತ ಕರೀತಾರೆ ಇದನ್ನು. ಓಕೆ, ಎಸ್. ಸೊ ಈ ಮೋಷನ್ ಇನ್ ಪ್ಲೇನ್, ಈ ಸೆಕೆಂಡ್ ಚಾಪ್ಟರ್ ಏನಿದೆ ಮೋಷನ್ ಇನ್ ಪ್ಲೇನ್, ಅದನ್ನು ಕೈನಮ್ಯಾಟಿಕ್ಸ್ 2 ಅಂತ ಕರೀತಾರೆ. ಕೈನಮ್ಯಾಟಿಕ್ಸ್ 2 ಅಂತ ಕರೀತಾರೆ. ಓಕೆ, ಕೈನಮ್ಯಾಟಿಕ್ಸ್ 1, ಕೈನಮ್ಯಾಟಿಕ್ಸ್ 2. ಇನ್ನೊಂದು ಹೆಸರು ಮೋಷನ್ ಇನ್ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಪ್ಲೇನ್. 1 ಡೈಮೆನ್ಷನಲ್ ಮೋಷನ್, 2 ಡೈಮೆನ್ಷನಲ್ ಮೋಷನ್. ಸೊ ಈ 2 ಚಾಪ್ಟರ್ನ ಮಕ್ಕಳೇ ನಾವು ಕೈನಮ್ಯಾಟಿಕ್ಸ್ ಅಂಡರ್ನಲ್ಲಿ ಸ್ಟಡಿ ಮಾಡ್ತೀವಿ. ಈ 2 ಚಾಪ್ಟರ್ನಲ್ಲಿ ಎಲ್ಲಿಯೂ ಕೂಡ ಕಾಸ್ ಆಫ್ ದ ಮೋಷನ್ ಯಾಕೆ ಪ್ರೊಡ್ಯೂಸ್ ಆಯಿತು ಅನ್ನೋ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋದೇ ಇಲ್ಲ. ಓಕೆನಾ? ಸೊ ನಾವು ಬರೀ ಡಿಸ್ಕಸ್ ಮಾಡೋದೇನು, ಬಾಡಿ ಎಷ್ಟು ಸ್ಪೀಡ್ನಲ್ಲಿ ಮೂವ್ ಆಗ್ತಾ ಇದೆ, ಬಾಡಿದು ಆಕ್ಸೆಲರೇಷನ್ ಏನು, ಬಾಡಿ ಎಷ್ಟು ಟೈಮ್ನಲ್ಲಿ ಡೆಸ್ಟಿನೇಷನ್ ರೀಚ್ ಆಗ್ತದೆ, ಬಾಡಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಮೂವ್ ಆಯಿತು ಬಾಡಿ. ಸೊ ಇಂಥದ್ದನ್ನ ಮಾತ್ರ ಈ 2 ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡುವಂಥದ್ದು. ಎಲ್ಲೂ ಕೂಡ ನಾವು ಫೋರ್ಸ್ ಅನ್ನೋ ಕಾನ್ಸೆಪ್ಟನ್ನು ತರೋದೇ ಇಲ್ಲ. ಓಕೆ, ಫೋರ್ಸ್ ಅನ್ನೋ ಕಾನ್ಸೆಪ್ಟ್ ಅಪೇರ್ ಆಗೋದು ಎಲ್ಲಿಂದ, ಯಾವಾಗ ಕೈನೆಟಿಕ್ಸ್ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಫೋರ್ಸ್ ಅನ್ನೋ ಕಾನ್ಸೆಪ್ಟ್ ಅಪೇರ್ ಆಗ್ತದೆ. ಆಗ ಕೈನೆಟಿಕ್ಸ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಇದರ ನೆಕ್ಸ್ಟ್ ಚಾಪ್ಟರ್ ಅಂದರೆ ಮೋಷನ್ ಇನ್ ಪ್ಲೇನ್ ಆದಮೇಲೆ ನೆಕ್ಸ್ಟ್ ಬರುವಂಥ ಚಾಪ್ಟರ್ ಯಾವುದು, ಲಾಸ್ ಆಫ್ ಮೋಷನ್. ಲಾಸ್ ಆಫ್ ಮೋಷನ್ ಚಾಪ್ಟರ್ನಿಂದ ಯಾವ ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತದೆ, ಯಾವ ಬ್ರಾಂಚ್, ಕೈನೆಟಿಕ್ಸ್ ಅನ್ನೋ ಒಂದು ಬ್ರಾಂಚ್ ಸ್ಟಾರ್ಟ್ ಆಗ್ತದೆ. ಓಕೆನಾ? ಎಸ್. ಸೊ ಅವಾಗ ಒಂದು ಅರ್ಥ ಆಯಿತು ಮಕ್ಕಳ, ಇಲ್ಲಿ ನಮಗೆ ಈ ಕೈನಮ್ಯಾಟಿಕ್ಸ್ ಅಂತ ಹೇಳೋದು ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದ NCERT ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ರೆ, ಯಾವುದೇ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಆಗಿರಲಿ, ಮೆಕ್ಯಾನಿಕ್ಸ್ ಟೆಕ್ಸ್ಟ್ ಬುಕ್ ಆಗಿರಲಿ, ಸ್ಟಾರ್ಟಿಂಗ್ ಪಾರ್ಟ್ ಕೈನಮ್ಯಾಟಿಕ್ಸ್ ಅನ್ನು ಕೊಟ್ಟಿರ್ತಾರೆ ಅವರು. ಮೋಷನ್ ಇನ್ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಪ್ಲೇನ್. ಲಾಸ್ ಆಫ್ ಮೋಷನ್ ಅಂತ ಏನು ಸ್ಟಾರ್ಟ್ ಆಗ್ತದೆ ಚಾಪ್ಟರ್, ಅಲ್ಲಿಂದ ಯಾವ ಕಾನ್ಸೆಪ್ಟ್ ರೈಸ್ ಆಗ್ತದೆ ಅಥವಾ ಬ್ರಾಂಚ್ ರೈಸ್ ಆಗ್ತದೆ, ಕೈನೆಟಿಕ್ಸ್ ಅನ್ನೋ ಒಂದು ಬ್ರಾಂಚ್ ಅಂಡರ್ನಲ್ಲಿ ನಾವು ಲಾಸ್ ಆಫ್ ಮೋಷನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅಲ್ಲಿ ಬರುವಂಥದ್ದೇ ಗೆಲಿಲಿಯೋ ಲಾ ಆಫ್ ಮೋಷನ್ ಅಂದರೆ ಲಾ ಆಫ್ ಇನರ್ಷಿಯಾ, ಅದು ಬಿಟ್ಟರೆ ನ್ಯೂಟನ್ಸ್ 3 ಲಾಸ್ ಆಫ್ ಮೋಷನ್. ಸೊ ಅದಾದ ನಂತರ ವರ್ಕ್ ಎನರ್ಜಿ ಪವರ್ ಅನ್ನೋ ಕಾನ್ಸೆಪ್ಟ್, ಅದಾದಮೇಲೆ ರೊಟೇಷನಲ್ ಮೋಷನ್, ರಿಜಿಡ್ ಬಾಡಿ ಕಾನ್ಸೆಪ್ಟ್, ಗ್ರಾವಿಟೇಷನ್. ಸೊ ಇದೇ ಥರ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಕಾನ್ಸೆಪ್ಟನ್ನು ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಸೊ ಒಟ್ಟಿನಲ್ಲಿ ನಮಗೆ ಈ ಫೋರ್ಸ್ ಅನ್ನೋ ಒಂದು ಟರ್ಮ್ ಬರೋ ಗಂಟನೂ ಕೈನಮ್ಯಾಟಿಕ್ಸನ್ನೇ ಸ್ಟಡಿ ಮಾಡ್ತೀವಿ. ಯಾವಾಗ ಫೋರ್ಸ್ ಅನ್ನೋ ಟರ್ಮ್ ಅಪೇರ್ ಆಯಿತು ಆಗ ಇನರ್ಷಿಯಾ ಲಾ ಬಂತು ಆ್ಯಂಡ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಕೂಡ ಬಂತು. ಓಕೆನಾ? ಸೊ ಆ ಟೈಮ್ನಲ್ಲಿ ನಾವು ಕೈನೆಟಿಕ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ಕ್ಲಿಯರ್ ಆಯಿತಾ? ಸೊ ಇದಾಗಿತ್ತು ಮಕ್ಕಳೇ ಈ ಮೆಕ್ಯಾನಿಕ್ಸ್ ಅನ್ನೋ ಬ್ರಾಂಚಿಗೆ ಒಂದು ಕೊಟ್ಟಂಥ ಚಿಕ್ಕ ಇಂಟ್ರಡಕ್ಷನ್. ಸೊ ನೆಕ್ಸ್ಟ್ ಕ್ಲಾಸಿಂದ ನಾನು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ, ಅಂದರೆ 1 ಡೈಮೆನ್ಷನಲ್ ಮೋಷನ್ನ. ಓಕೆ, ಎಸ್. ಸೊ ಮೋಷನ್ ಇನ್ ಸ್ಟ್ರೇಟ್ ಲೈನಲ್ಲಿ ಬರುವಂಥ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟನ್ನು ಸ್ವಲ್ಪ ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಾದಂಥ ರೀತಿಯಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಎಸ್. ಅಲ್ಲಿ ಸಾಕಷ್ಟು ಮೀನಿಂಗ್ ಅನ್ನು ಕೊಡಬೇಕಂದ್ರೆ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟಿಗೂ ಕೆಲವೊಂದಷ್ಟು ಮೀನಿಂಗ್ಫುಲ್ ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗ್ತದೆ. ಸೊ ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ಕೇಳುವಂಥ ಈ ಸ್ಪೀಡ್ ಆಗಿರಲಿ, ವೆಲಾಸಿಟಿ ಆಗಿರಲಿ ಟರ್ಮು ನಮಗೆ ಫೆಮಿಲಿಯರ್ ಆಗಿರ್ಬೋದು, ಬಟ್ ನಾವು ಟು ಬಿ ಸ್ಪೆಸಿಫಿಕ್ ಅಂದರೆ ಈ ಆವ್ರೇಜ್ ಸ್ಪೀಡ್, ಆವ್ರೇಜ್ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ಸ್ಪೀಡ್, ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಈ ಥರ ಸ್ಪೆಸಿಫಿಕ್ ಆಗಿ ವರ್ಡ್ಸ್ಗಳನ್ನ ಯೂಸ್ ಮಾಡಿದಾಗ ಸೊ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ಸಾಕಷ್ಟು ಇರ್ತದೆ, ತುಂಬ ಇರ್ತದೆ. ಸೊ ಇದನ್ನು ಸ್ವಲ್ಪ ಹಿಸ್ಟಾರಿಕಲಿ ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನೂ ಬೆಟರ್ ಅಂದ್ಕೊಳ್ತೀನಿ ನಾನು. ಯಾಕೆಂತ ಹೇಳಿದ್ರೆ ಆ ಟೈಮ್ನಲ್ಲಿ ನಾನು ಏನೆಲ್ಲ ವರ್ಡ್ಸ್ ಹೇಳಿದೆ ಈಗ, ಆವ್ರೇಜ್ ವೆಲಾಸಿಟಿ, ಆವ್ರೇಜ್ ಸ್ಪೀಡ್, ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಸೊ ಈ ವರ್ಡ್ಸ್ಗಳನ್ನೆಲ್ಲ ಏನು ಹೇಳ್ತಾ ಇದ್ದೀನಿ, ಈ ವರ್ಡ್ಸ್ ಎಲ್ಲ ಫಸ್ಟ್ ಆಫ್ ಆಲ್ ಈ ನ್ಯೂಟನ್, ಗೆಲಿಲಿಯೋ ಅವರೆಲ್ಲ ಯೂಸ್ ಮಾಡ್ತಾ ಇದ್ರು ಇದನ್ನು. ಅವ್ರು ಯಾಕೆ ಈ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ರು, ಆ ನೆಸೆಸಿಟಿ ಏನಿತ್ತು ಇಂಥ ಕಾನ್ಸೆಪ್ಟ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋವಂಥದ್ದು ಆ ಟೈಮ್ನಲ್ಲಿ. ಸೊ ಇಂಥದ್ದನ್ನೆಲ್ಲ ನಾವು ಕನ್ಸಿಡರೇಷನ್ಗೆ ತೊಗೊಂಡು, ಆ ಹಿಸ್ಟ್ರಿಯನ್ನು ಕನ್ಸಿಡರೇಷನ್ಗೆ ತೊಗೊಂಡು ಸ್ವಲ್ಪ ಸ್ಟಡಿ ಮಾಡ್ತಾ ಹೋದರೆ ಸಬ್ಜೆಕ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಸಬ್ಜೆಕ್ಟ್ ಅರ್ಥ ಆದಷ್ಟು ಚೆನ್ನಾಗಿ ನಾವು ಪ್ರಾಬ್ಲಮ್ಸ್ಗಳನ್ನ ಇಲ್ಲಿ ಇನ್ನೂ ಚೆನ್ನಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಹೌದಲ್ವಾ? ಎಸ್. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಈ ಪರ್ಟಿಕ್ಯುಲರ್ ಮೋಷನ್ ಇನ್ ಸ್ಟ್ರೇಟ್ ಲೈನನ್ನು ಕಾಂಪಿಟೇಟಿವ್ ಲೆವೆಲ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಮಕ್ಕಳೇ. ಓಕೆ, ಸೊ ಎಷ್ಟು ವೀಡಿಯೋಸ್ ಆಗ್ತದೆ ಅಷ್ಟು ಪಾಸಿಬಲ್ ನಾನು ಫಸ್ಟ್ ಚಾಪ್ಟರ್ನಲ್ಲಿ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟನ್ನು NCERT ಮತ್ತು ಬಿಹೈಂಡ್ NCERT ಕವರ್ ಅಪ್ ಮಾಡ್ಕೊಳ್ತೀನಿ. ಓಕೆನಾ? ಎಸ್. ಸೊ ಅಲ್ಲಿವರೆಗೂ ಓದ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ವಿತ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಟಾಪಿಕ್ ಜೊತೆ. ಅಲ್ಲಿವರೆಗೂ ಆಲ್ ದ ವೆರಿ ಬೆಸ್ಟ್. ಬಾಯ್.